ಇಂದು ಅಮ್ಮಾಸ್ ಕಿಚನ್ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ನಾವು ನಿಮಗೆ ಮಾಡಿ ತೋರಿಸ್ತಿದ್ದೀವಿ ಖಾರ ಅಥವಾ ಉಪ್ಪು ಹುಳಿ ದೋಸೆ. ಒಮ್ಮೆ ಮಾಡಿ ನೋಡಿ, ಅಲ್ಲ ತುಂಬ ರುಚಿಯಾಗಿರುತ್ತೆ. ಹಾಯ್ ಅಮ್ಮ. ಹಾಯ್ ಪುಟ. ಅಮ್ಮ, ಇವತ್ತು ಬ್ರೇಕ್ಫಾಸ್ಟ್ ಅಂತ? ಇವತ್ತು ಖಾರ ದೋಸೆ ಮಾಡೋಣ ಅಂತ ಅನ್ಕೊಂಡಿದೀನಿ. ಎಲ್ಲ ಪ್ರಿಪರೇಷನ್ ಆಗ್ತಾ ಇದೆ. ಹೌದು. ಸೊ ಇವತ್ತು ಅದೇ ವಿಡಿಯೋ ಮಾಡೇ ಬಿಡುವ ಹಾಗಾದ್ರೆ. ಸೊ ಖಾರ ದೋಸೆ ಕೂಡ ತುಂಬಾ ಸುಲಭ ಅಲ್ಲ? ಹೌದು, ತುಂಬಾ ಈಸಿ. ಮತ್ತೆ ಅದಕ್ಕೆ ಚಟ್ನಿ ಬೇಕಂತಿಲ್ಲ, ಏನು ಬೇಕಂತಿಲ್ಲ, ಹಾಗೆ ತಿನ್ಬೋದು. ವಾವ್. ಸೊ ಮತ್ತೆ ನಮ್ ಕಡೆ ಅದಕ್ಕೆ ಉಪ್ಪು ಪುಳಿ ದೋಸೆ ಅಂತಾನು ಕರೀತಾರೆ. ಉಪ್ಪು ಪುಳಿ ದೋಸೆ ಅಥವಾ ಖಾರ ದೋಸೆ ಏನಾರು ಹೇಳಿ, ಆದ್ರೆ ಬೇಗ ಮಾಡುವಂತದ್ದು. ಇದಕ್ಕೆ ಏನಮ್ಮ ಏನ್ ಮಾಡ್ಕೊಳ್ಬೇಕು? ಹಿಂದಿನ ದಿನ ಏನಾದ್ರು ಪ್ರಿಪರೇಷನ್ ಮಾಡ್ಕೊಳ್ಬೇಕಾ? ಹಿಂದಿನ ದಿನ ಏನ್ ಬೇಕಿಲ್ಲ, ಒಂದ್ 4 ಅವರ್ ಅಕ್ಕಿನ ಚೆನ್ನಾಗಿ ತೊಳೆದು ನೆನ್ಸಿಟ್ಕೊಳ್ಬೇಕು. ಓಕೆ. ಬೆಳಗ್ಗೆ ಬೇಗ ಮಾಡೋದಾದ್ರೆ ರಾತ್ರಿನ ನೆನ್ಸಿಟ್ಕೊಂಡ್ರೆ ಬೆಳಗ್ಗೆ ಈಸಿ ಆಗತ್ತೆ. ಸಾಯಂಕಾಲ ಪಲಾರಕ್ ಮಾಡ್ಕೊಳ್ಳೋದಾದ್ರೂ ಬೆಳಗ್ಗೆ ಮಧ್ಯಾಹ್ನ ನೆನ್ಸಿಟ್ರು ಆಗುತ್ತೆ. ಒಂದ್ 4 ಅವರ್ ನೆನ್ಸಿದ್ರೆ ಸಾಕು ಅದನ್ನ ಅಕ್ಕಿನ. ಆಮೇಲೆ ಕಾಯಿ ತುರಿ. ಬೇಕಾಗಿರುವಂತಹ ಪದಾರ್ಥಗಳು: ನೆನೆಸಿಟ್ಟ ಅಕ್ಕಿ 4 ಗಂಟೆ, ಕಾಯಿ ತುರಿ, ಕೊತ್ತಂಬರಿ, ಧನಿಯಾ, ಜೀರಿಗೆ, ಒಣಮೆಣಸಿನ್ಕಾಯಿ, ಉಪ್ಪು, ಬೆಲ್ಲ, ಅರಿಶಿನ ಪುಡಿ. ನಾನೇನ್ ಮಾಡ್ತೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಯಾಕಂದ್ರೆ ಅಡ್ಗೆಗೆ ಹಾಕಿದ್ರೆಲ್ಲ ತೆಗ್ದಿಡ್ತಾರಲ್ಲ ಪಕ್ಕಕ್ಕೆ, ಅದು ದೋಸೆ ಜೊತೆ ಆದ್ರೆ ಈ ಕರಿಬೇವಿನ ಸೊಪ್ಪು ಕಣ್ಣಿಗೆ ಸಹ ತುಂಬಾ ಒಳ್ಳೆಯದು. ಜಾರಿಗೆಲ್ಲ ಹಾಕೊಳ್ಳೋಣ. ಎಸ್. ಎಷ್ಟು ಅಕ್ಕಿ ತಗೊಂಡಿದ್ದೀರಾ? ನಾನು 1 ಲೋಟ ತಕೊಂಡಿದ್ದೀನಿ. 1 ಲೋಟ ತಕೊಂಡ್ರೆ 3-4 ಜನ ಆರಾಮಾಗಿ ತಿನ್ಬೋದು. ಓಕೆ. ಒಂದು ಲೋಟ ಅಂದ್ರೆ ನೋಡಿ, ನಾನು ನಮ್ಮನೆಯ ಲೋಟ ಸೈಜ್ ತೋರಿಸ್ತಿದ್ದೀನಿ. ಈ ಸೈಜ್ ಲೋಟದಲ್ಲಿ 1 ಲೋಟ ಅಕ್ಕಿ ಅಮ್ಮ ತೊಳೆದು ನೆನ್ಸಿಟ್ಕೊಂಡಿದ್ದಾರೆ ನೆನ್ನೆ ರಾತ್ರಿನೇ. ಇವತ್ತು ಬೆಳಿಗ್ಗೆ ತಿಂಡಿ ಇದೇ ಮಾಡಬೇಕು ಅನ್ನೋ ಕಾರಣಕ್ಕೆ. ಸೊ ಈ ಲೋಟದಲ್ಲಿ 1 ಲೋಟ ಅಕ್ಕಿ, ನೆನೆಸಿದ ಅಕ್ಕಿನ ಈಗ ಮಿಕ್ಸಿ ಜಾರಲ್ಲಿ ಹಾಕ್ತಿದ್ದಾರೆ. ಸೊ ಅಕ್ಕಿ ಮಾತ್ರ ರುಬ್ಕೊಳ್ಳೋದ? ಎಲ್ಲ ಒಟ್ಟಿಗೆ ಹಾಕೋಬೇಕು. ಅಕ್ಕಿ ಜೊತೆ ಇದನ್ನೆಲ್ಲ ಹಾಕ್ತಾರೆ 1 by 1. ನಾನು ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಜೊತೆಗೆ ಕಾಯಿ ತುರಿ, ಅಕ್ಕಿ ಒಟ್ಟಿಗೆ ಕಾಯಿ ತುರಿ ಸ್ವಲ್ಪ ತಗೊಂಡಿದ್ದಾರೆ. ಕಾಯಿ ತುರಿ ಆದ್ಮೇಲೆ ಜೀರಿಗೆ, ಧನಿಯಾ. ಮತ್ತೆ ಖಾರಕ್ಕೆ ಎಷ್ಟು ಬೇಕೋ, ನೀವು ಖಾರ ಎಷ್ಟು ತಿಂತೀರೋ ಅಷ್ಟು. ನಮ್ಮ ಮನೇಲಿ ಖಾರ ಕಮ್ಮಿ, ಹಾಗಾಗಿ ನಾವು ಕೆಲವು ಒಣಮೆಣಸನ್ನ ಬಳಸ್ತೇವೆ. ನಾನೊಂದು 7-8 ಹಾಕ್ತೀನಿ. ಬೇಕಾದ್ರೆ ಒಂದು 10-12 ಸಹ ಹಾಕ್ಬೋದು. 1 ಲೋಟ ಅಕ್ಕಿ ನಾವು ನೆನ್ಸಿಟ್ಕೊಂಡಿದ್ದಕ್ಕೆ ನಾವು ಒಂದು 8 ಒಣಮೆಣಸು. ಏನಂದ್ರೆ ಈ ಹುಣಸೆ ಹಣ್ಣು ಆಪ್ಷನ್ಸ್, ಬೇಕಾದ್ರೆ ಹಾಕೊಳ್ಬಹುದು. ಸೊ ಹುಣಸೆ ಹಣ್ಣು ಆಗ್ಲೇ ಹೇಳಿರ್ಲಿಲ್ಲ ಅನ್ಸುತ್ತೆ. ಹೌದು. ಈ ಹುಣಸೆ ಹಣ್ಣನ್ನ ಹಾಕೊಳ್ಬಹುದು, ಹಾಕೊಳ್ದೇನೂ ಇರ್ಬೋದು. ಅಂದ್ರೆ ಒಂದ್ ಸ್ವಲ್ಪ ಟೇಸ್ಟ್ ಬರುತ್ತೆ. ಹಿಂದಿನ ದಿನಾನೇ ರುಬ್ಬಿಟ್ಕೊಳ್ಬಹುದು, ಫ್ರಿಜ್ ಅಲ್ಲಿ ಇಟ್ಕೊಳ್ಬಹುದು ಹಿಂದಿನ ದಿನಾನೇ. ಅವಾಗೇನು ಹುಣಸೆ ಹಣ್ಣು ಹಾಕ್ಬೇಕಂತಿರೋದಿಲ್ಲ. ಈಗ ಆಗ್ಲೇ ರುಬ್ಬಿ ಆಗ್ಲೇ ಮಾಡೋದಾದ್ರೆ ಸ್ವಲ್ಪ ತುಂಬಾ ಹಾಕ್ಬಾರ್ದು. ಸ್ವಲ್ಪ ಇನ್ಸ್ಟೆಂಟ್ ಆಗಿ ಮಾಡ್ಬೇಕಂದ್ರೆ ಹುಣಸೆ ಹಣ್ಣಿನ ಬಳಕೆ ಮಾಡಿ. ರುಚಿಗೆ ಉಪ್ಪು, ಕಲ್ಲುಪ್ಪು ಹಾಕ್ತಿದಾರೆ ನನ್ನಮ್ಮ, ರುಚಿಗೆ ಬೇಕಾದಷ್ಟು. ಆಮೇಲೆ 1 ತುಂಡು ಬೆಲ್ಲ. ಸ್ವಲ್ಪ ಸಿಹಿ ಮೇಲೆ ಬೇಕನ್ನೋರು ಜಾಸ್ತಿ ಹಾಕೊಳ್ಬಹುದು. ಓಕೆ. ಇಲ್ಲ ನಮ್ಗೆ ಟೇಸ್ಟಿಗಷ್ಟೇ ಅಂದ್ರೆ ಸ್ವಲ್ಪ ಹಾಕೊಳ್ಬಹುದು, ಸ್ವಲ್ಪ ಬೆಲ್ಲ. ಆಮೇಲೆ ಆಗ್ಲೇ ಹೇಳ್ದಾಗೆ ಕರಿಬೇವಿನ ಸೊಪ್ಪು ತೊಳೆದು ಬಿಡಿಸಿ ಇಟ್ಕೊಂಡಿದ್ರು, ಅದನ್ನ ಜಾರಿಗೆ ಹಾಕ್ತಿದ್ದಾರೆ. ಅದೆಲ್ಲ ಆದ್ಮೇಲೆ ಅದ್ರೊಟ್ಟಿಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಚೂರು ಚಿಟಕಿ ಅಂತ ಹೇಳ್ತೇವಲ್ಲ, ಸೊ ಚಿಟಕಿ ಅರಿಶಿನ ಯಾವಾಗ್ಲೂ ದೇಹಕ್ಕೆ ಒಳ್ಳೇದಲ್ವಾ? ಹೌದು, ಆಂಟಿಬಯೋಟಿಕ್. ಹಾಕಿ ಇದನ್ನ ನಾವು ದೋಸೆ ಹಿಟ್ಟದಕ್ಕೆ ಸ್ವಲ್ಪ ನೀರ್ ಹಾಕಿ ದೋಸೆ ಹಿಟ್ಟದಕ್ಕೆ ರುಬ್ಕೊಳ್ಳೋದು. ಫಸ್ಟ್ ತುಂಬಾ ನೀರ್ ಹಾಕೊಳ್ಬೇಡಿ. ನೀರ್ ಹಾಕೊಳ್ತಿದ್ದಾರೆ. ಸೊ ಸ್ವಲ್ಪ ನೀರ್ ಹಾಕ್ತಾ ರುಬ್ಬೇಕು. ಬನ್ನಿ ಈಗ ಬೇಗ ಪರಾಟ ನೋಡಿ, ರುಬ್ಬಾಗಿದೆ. ಹೀಗೆ ತುಂಬಾ ನುಣ್ಣಗೆ ರುಬ್ಬಾಗಿರುವಂತಹ ದೋಸೆ ಬಂದಾಯ್ತು. ಸೊ ಇದು ಖಾರ ದೋಸೆಗೆ ಅಮ್ಮ ರೆಡಿ ಮಾಡ್ಕೊಂಡಿರುವಂತಹ ರುಬ್ಬಿ ಆದ್ಮೇಲೆ ಈ ತರ ಇದೆ. ಒಂದ್ ಪಾತ್ರೆಗೆ ಹಾಕೊಳ್ಬೇಕು. ಇದನ್ನ ಒಂದ್ ಪಾತ್ರೆಗೆ ಹಾಕೊಳ್ತೀವಿ, ಏನು ಹಾಕಕ್ಕಿಲ್ಲ, ಇಷ್ಟೇ. ಅಲ್ಲಿ ಹಂಚ್ ಕೂಡ ರೆಡಿ ಆಗಿದೆ. ಸ್ಟವ್ ಹಚ್ಕೊಳ್ಳೋಣ. ಎಸ್, ಆಗ್ಲೇ ಬಂದ ರೆಡಿ.
ಸೊ ಆ ಬಂಧನ ಹಾಕಲಿಕ್ಕೆ ನಮ್ಮ ಹಂಚ್ ಕೂಡ ಕಾಯ್ತಾ ಇದೆ. ನೋಡಿ ಈ ಹದಕ್ಕೆ ಬರಬೇಕು ಹಿಟ್ಟು. ಆಯ್ತು, ಇನ್ನೊಂದ್ಸತಿ ಮೇಲೆ ಮಾಡಮ್ಮ. ನೋಡಿ ಈ ಹದದಲ್ಲಿ ಇರಬೇಕು, ಓಕೆನಾ? ಈ ಹದದಲ್ಲಿ ನಿಮ್ಮ ದೋಸೆ ಬಂದ ರೆಡಿ ಆಗಬೇಕು. ಯಾವುದು ಗೊತ್ತಿಲ್ಲದೆ ಇರುವಂಥದ್ದು, ಯಾವುದೋ ಮತ್ಯಾವುದೋ ಹುಡ್ಕೊಂಡು ತಗೊಂಡು ಬಂದು ಹಾಕಿ ಮಾಡುವಂಥದ್ದು ಯಾವುದೂ ಇಲ್ಲ. ಸಾಂಪ್ರದಾಯಿಕವಾಗಿ ಮನೆಯಲ್ಲಿ ಯೂಶಲಿ ಇರುವಂತಹ ಇಂಗ್ರೀಡಿಯೆಂಟ್ಸೇ, ಅದನ್ನೇ ಹಾಕಿ ನಮ್ಮ ಖಾರ ದೋಸೆ ರೆಡಿ ಆಗ್ತಾ ಇದೆ. ಈಗ ಹಂಚ್ ಕಾದಿದೆ, ಈಗ ನೋಡಿ ದೋಸೆ ಹಾಕ್ತಿದ್ದಾರೆ. ಇದಕ್ಕೆ ಒಂದು ಹನಿ ತುಪ್ಪ ಹಾಕ್ತೀವಿ. ಎಣ್ಣೆ ಬೇಕಾ ಎಣ್ಣೆ ಹಾಕೊಳ್ಬೋದು. ತುಪ್ಪ ಏನಂದ್ರೆ ಚಟ್ನಿ ಏನು ಬೇಡಲ್ಲ ತಿನ್ಲಿಕ್ಕೆ, ನೆಂಚಕ್ಕೆ. ಸೊ ತುಪ್ಪ ಹಾಕ್ತಿದ್ದಾರೆ ಅಮ್ಮ. ಹಾಗಾಗಿ ನಾನು ಸ್ವಲ್ಪ ತುಪ್ಪ ಹಾಕ್ತೀನಿ, ಮುಚ್ಚಿಡೋದು. ಅದು ಬೇಯ್ತಾ ಇರ್ಲಿ. ಅಲ್ಲಿ ಎಷ್ಟು ನಿಮಿಷ ಬೇಕಾಗುತ್ತಮ್ಮ? 1 ನಿಮಿಷ ಸಾಕು, ಬೇಯುತ್ತದು ಬೇಗ. ದೋಸೆ ಬೆಂದ ನಾವು ಮಾಮೂಲಿ ದೋಸೆ ಎಲ್ಲ ಬೇಯುತ್ತಲ್ಲ ಅಷ್ಟೇ. ಇದರಲ್ಲಿ ಉಲ್ಟ ಹಾಕಿ ಉಲ್ಟಾ ಮಾಡಿ ಸಹ ಅದನ್ನು ಬೇಯಿಸ್ತಿದ್ದಾರೆ. ಸೊ ರುಚಿಯಾದ ದೋಸೆ. ಎಸ್, ಇಲ್ಲಿದೆ ನಮ್ಮ ರೆಡಿಯಾದ ಖಾರ ದೋಸೆ. ಸೊ ಇದು ನಮ್ಮ ಮನೆಯಲ್ಲಿ ನಮ್ಮ ಬಿಟ್ಟೆಗೆ ತುಂಬಾ ಫೇವ್ರೆಟ್. ಕಿವಿ ಇಲ್ಲೇ ಚುರುಕ ಆದಂಗಿದೆ. ಎಸ್, ಬಂದೇ ಬಿಡ್ತು. ನಿನ್ನ ಫೇವ್ರೇಟ್ ಅಲ್ಲ? ಸೊ ಟೇಸ್ಟ್ ಮಾಡಿ ಹೇಗಿದೆ ಅಂತ ನಮ್ಮ ವೀಕ್ಷಕರಿಗೆಲ್ಲ ಹೇಳ್ತೀಯಾ? ನೋಡು, ಟೇಸ್ಟ್ ಮಾಡು ಹೇಗಿದೆ ಅಂತ. ಬಾಯಿಗೆ ಕೊಡಿ. ಇಷ್ಟೊಂದು ಹೋಮರಿದಿ ಸರ್. ಹೇಗಿದೆ? ಗುಳು ಮಾಡಿ. ಚೆನ್ನಾಗಿದ್ಯಾ? ಆಯ್ತಾ? ಸೊ ಇವತ್ತು ಇದೇ ತಿಂಡಿಗೆ, ಓಕೆನಾ? ಹ್ಯಾಪಿಯಾ? ಎಸ್, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ರುಚಿಯಾದ ದೋಸೆ ಕೂಡ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.